ದಿನಾಂಕ 14/3/2026 ಬಾಗಲಕೋಟೆಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಶಂಕುಸ್ಥಾಪನೆ ಮಾಡಲು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಾಗಲಕೋಟೆಗೆ ಆಗಮಿಸಲಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದಿಂದ ಪೂರ್ವಭಾವಿ ಸಭೆ ನಡೆಯಿತು. ನವನಗರದ ಸೆಕ್ಟರ್ ನಂಬರ್ 52ರಲ್ಲಿ ಎಚ್.ವೈ. ಮೇಟಿ ಅವರ ನಿವಾಸದಲ್ಲಿ ಮಲ್ಲು ಮೇಟಿ ಹಾಗೂ ಉಮೇಶ್ ಮೇಟಿ ಇವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಹಾಗೂ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಾಗಲಕೋಟೆ ಜನತೆಗೆ ಒಂದು ಟೈಪ್ ಏನಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜ್ ಬಂದಿದ್ದ ವಿಷಯ ಏನಂತ ಹೇಳಿದ್ರೆ ಬಹಳ ಒಂದು ಹಬ್ಬದ ರೀತಿ ನಮ್ಗೆ. ಯಾಕಂತೇಳಿ ಇತಿಹಾಸದ ಪುಟದಲ್ಲಿ ಸೇರುವಂತ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವೇ ಸಾಮಾನ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಾಗಲಕೋಟೆ ಜನತೆ ಅವರೇ ಸ್ವಯಂ ಪ್ರೇರಿತವಾಗಿ ಸೇರ್ಬೇಕು ಮತ್ತು ಎಲ್ಲ ಕಾರ್ಯಕರ್ತರು, ಮುಖಂಡರು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಅವರ ಎಲ್ಲ ಸಾರ್ವಜನಿಕರ ಮುಖಾಂತರ ನಮ್ಮ ನಾಯಕರ ಉಮೇಶ್ ಅಣ್ಣ ಮೇಟಿ ಅವರು, ಮಲ್ಲು ಮೇಟಿ ಅನ್ನೋರು ಮತ್ತು ನಮ್ಮ ರಾಜು ಅಣ್ಣರ ನೇತೃತ್ವದಲ್ಲಿ ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳ ಮುಗಿಸಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾಳೆ ಇನ್ನು ಮುಂದಿನ 4 ದಿವಸ 14/3/2026 ಈ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ವಾಗ್ದಾನ ಮಾಡಿದ್ರು. ಮತ್ತು ನುಡಿದಂತೆ ನಡೆದಂಥ ನಾಯಕರು ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ಒಂದು ಕರ್ನಾಟಕದಲ್ಲಿ ಗಣತಿಯುತ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತಿನ ದಿವಸ ನಾವೇನು ಬಸವ ಜಯಂತಿ ದಿವಸ ಅಧಿಕಾರ ಸ್ವೀಕಾರ ಮಾಡಿ ಅಣ್ಣ ರಾಮಯ್ಯ ಅನಿಸುವಂತ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಇದೆಲ್ಲರೂ ಮಂತ್ರಿ ಮಹೋದಯರು ಸೇರಿ ಅವತ್ತು ಏನು ಒಂದು ಪಂಚ ಗ್ಯಾರಂಟಿ ಯೋಜನೆಯನ್ನ ಮಾತು ಕೊಟ್ಟಂತ ನಡೆದ ಎಲ್ಲ ಒಂದು ಮ್ಯಾನಿಫೆಸ್ಟೋಲ್ಲಿ ಏನು ಹಾಕಿದ್ರು, ಎಲ್ಲ ಕಾರ್ಯಕ್ರಮಗಳನ್ನ ಏನು ಕೊಟ್ಟಿದ್ರು ಆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ಯಾರ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿದ್ರು. ನಾವು ಹೆಮ್ಮೆಯಿಂದ ಹೇಳ್ತೀವಿ ನಾಯಕರು, ಕಾರ್ಯಕರ್ತರು. ಅದರ ಜೊತೆಗೆ ಈ ಒಂದು ಬಡವರ ಪಾಲಿನ ಒಂದು ಯೋಜನೆ ಆದಂತ, ಬಡವ ದೀನ ದಲಿತರ ಪಾಲಿನ ಯೋಜನೆ ಆದಂತ ಎಲ್ಲರಿಗೂ ಆರೋಗ್ಯ ಸೇವೆ, ಆರೋಗ್ಯ ಸೌಲಭ್ಯ, ಆಮೇಲೆ ವಿದ್ಯಾರ್ಥಿಗಳಿಗೆ ಸಹಿತ PUC ಮುಗಿಸಿದ ಮೇಲೆ ಕೆಲವೊಬ್ರು ಮೆರಿಟ್ ಮೇಲೆ ಇದ್ದಂಥವ್ರೆಲ್ಲರಿಗೂ ಬಡವರಿಗೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಈ ಒಂದು ಮೆಡಿಕಲ್ ಕಾಲೇಜ್, ವೈದ್ಯಕೀಯ ಮಹಾವಿದ್ಯಾಲಯ ಏನೋ ಒಂದು ಮಾತು ಕೊಟ್ಟಂಗೆ ನಡೆದಾರ ಈ ಒಂದು ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ಇದ್ರ ಮುಂದಿನ ದಿನಮಾನದಾಗ ಬಹಳ ಜನ ಉಪಯೋಗ ತಗೊಂತಾರ ಅಂತೇಳಿ ತಮ್ಮಲ್ಲಿ ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂದ್ರೆ ಬಡವರಿಗೆ ಬಹಳ ಸದುಪಯೋಗ ಆಗತ್ತ. ಈ ಒಂದು ಹಿಂದಿನ ದಿನಮಾನದಲ್ಲಿ ಇಡೀ ದೇಶದಲ್ಲೇ ವೈದ್ಯಕೀಯ ಕಾಲೇಜು ಏನಾದರೂ ವೈದ್ಯಕೀಯ ಸೇವೆ ಸಿಕ್ಬೇಕಾಗಿತ್ತಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳ್ಬೋದು. ಎಲ್ಲರೂ ಕಾಂಗ್ರೆಸ್ ಸರ್ಕಾರದ ಶಾಲೆಯಲ್ಲೇ ಕಲ್ತಾರ, ಸರ್ಕಾರಿ ಶಾಲೆಯಲ್ಲೇ ಮಾಡ್ಯಾರ, ಶಾಲೆಯಲ್ಲೇ ವಿದ್ಯಾಭ್ಯಾಸ. ಸರ್ಕಾರಿ ಔಷಧೋಪಚಾರದಂತ ಎಲ್ಲಿ ಔಷಧೋಪಚಾರ ಸಿಗೋದಿಲ್ಲ, ಒಳ್ಳೆಯ ಸೌಲಭ್ಯ ಸಿಗ್ತತಿ. ಈ ಒಂದು ಯೋಜನೆಯನ್ನ ಬಡವರ ಪರವಾಗಿ ಮಾಡಿದಂತ ನಾವು ನುಡಿದಂತೆ ನಡೆದಂತ ಎಲ್ಲ ಒಂದು ಯೋಜನೆಗಳನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಆ ಒಂದು ಕನಸಿನ ಒಂದು ಯೋಜನೆಯನ್ನ ನನಸು ಮಾಡಿದ್ದಕ್ಕೆ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತಾ ಈ ಒಂದು ಯೋಜನೆಯನ್ನ ಯಶಸ್ವಿಗೊಳಿಸಿ ಎಲ್ಲ ಒಂದು ಸರ್ಕಾರದ ಅಭಿಮಾನಿಗಳು ಹಾಗೂ ಮೇಟಿ ಸಾಹೇಬರ, ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಮೇಟಿ ಸಾಹೇಬರ ಅಭಿಮಾನಿ ದೇವರುಗಳೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. 14ನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. 3/2026 ಕರ್ನಾಟಕ ಸರ್ಕಾರದ ಗೌರವಿತ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಎಚ್.ವೈ. ಮೇಟಿ ಸಾಹೇಬರು ಏನು ಕನಸು ಕಂಡಿದ್ರು ಆ ಕನಸಿನ ಪರವಾಗಿ ಬಡವರಿಗೆ ಯಾವುದೇ ರೀತಿಯಿಂದ ಆರೋಗ್ಯ ಸಿಗಲಿ, ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳು ಆಗಬಾರ್ದು ಅಂತ ಮೇಟಿ ಸಾಹೇಬರು ಏನು ಕನಸಿತ್ತು, ಆ ಕನಸನ್ನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನೆರವೇರಿಸಲಿಕ್ಕೆ 14ನೇ ತಾರೀಕಿನ ದಿವಸ
ಬಾಗಲಕೋಟೆಗೆ ಸೆಕ್ಟರ್ ನಂಬರ್ 1ರಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು ಇದೇ ಮಾರ್ಚ್ 14ರಂದು ಬಾಗಲಕೋಟೆಯಲ್ಲಿ ಎಲ್ಲರ ಕನಸು ನನಸಾಗುವಂತ ದಿನ. ಅವತ್ತಿನ ದಿವಸ ಕರ್ನಾಟಕದ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಾಮಾನ್ಯ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಟ್ಟಿಗೆ ಆಗಮಿಸಿ ಬಾಗಲಕೋಟೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. HYMT ಸಾಹೇಬರ ಕನಸಿನ ಕೂಸಾಗಿರುವಂತಹ ಈ ಯೋಜನೆ ಮಾರ್ಚ್ 14ರಂದು ಶಂಕುಸ್ಥಾಪನೆ ಆಗಲಿದೆ. ಸುಮಾರು 320 ಕೋಟಿಗಿಂತ ಹೆಚ್ಚು ಮೌಲ್ಯದ ಈ ಕಟ್ಟಡವನ್ನ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಲಿದೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಸಾಹೇಬರು, ಹಿರಿಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು, ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ KNTV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.